ಫ್ರೆಂಡ್ಸ್, ಇದು ಬನಶಂಕರಿ ತಾಯಿ ದೇವಸ್ಥಾನ. ಈ ದೇವಸ್ಥಾನ ತುಂಬ ಪುರಾತನವಾದದ್ದು. ಒಬ್ಬರು ಶೆಟ್ಟರು ಬಂದು ಪ್ರತಿ ವರ್ಷವೂ ಬನಶಂಕರಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಾಯಿದ್ರಂತೆ. ಆದರೆ ಒಂದು ವರ್ಷ ಅವ್ರಿಗೆ ತುಂಬ ಅನಾರೋಗ್ಯದ ಕಾರಣ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದಲ್ಲಿರೋ ಕಾರಣ ಅವರು ಹೋಗಿಲ್ಲ. ಬಾದಾಮಿ ಬನಶಂಕರಿ, ಅದು ಅಲ್ಲಿ ಮೂಲ ದೇವರಿದೆ ಬನಶಂಕರಿ ತಾಯಿದು. ಅಲ್ಲಿಗೆ ಹೋಗೋದಕ್ಕೆ ಆಗ್ದಲೇ ಇರೋ ಕಾರಣ ಅವರು ಆ ವರ್ಷ ದೇವ್ರನ್ನ ಮನೆಯಲ್ಲೇ ಕೂತು ಬೇಡ್ಕೊಂಡ್ರಂತೆ. ತಾಯಿ, ನಾನು ನಿಮ್ಮ ದರ್ಶನ ಅಂದರೆ ಅವ್ರ ಮನೆ ದೇವರಾಗಿ ಅದನ್ನು ಸ್ವೀಕರಿಸಿದ್ರು. ಅದನ್ನ ಬರೋದಕ್ಕಾಗ್ತಾಯಿಲ್ಲ ಅಂತ ಬೇಡ್ಕೊಂಡಿದ್ದಕ್ಕೆ ಆ ತಾಯಿನೇ ಬಂದು ಈ ದೇವಸ್ಥಾನ ಅಂದರೆ ಈ ಜಾಗದಲ್ಲಿ ನೆಲೆಸಿದ್ದಾರೆ ಅನ್ನೋದೊಂದು ಪುರಾತನ ಕಥೆ ಇದೆ. ಅದು ದೇವಸ್ಥಾನದಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಓದಿರೋ ಕಾರಣಕ್ಕೆ ನಾನು ಈ ವಿಡಿಯೋನ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಈ ಬಾವಿ ಏನು ಕಾಣಿಸ್ತಾ ಇದೆ ಫ್ರೆಂಡ್ಸ್, ಇದು ತುಂಬ ಪುರಾತನವಾದದ್ದು. ಈ ಬಾವಿಯಿಂದನೇ ತಾಯಿಗೆ ಪ್ರತಿದಿನ ಅಭಿಷೇಕಕ್ಕೆ ನೀರು ತೊಗೊಂಡು ಹೋಗ್ತಾರೆ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಎಲ್ಲ ಹೆಣ್ಮಕ್ಳು ಅಷ್ಟೇ ತುಂಬ ಜೀವನದಲ್ಲಿ ತುಂಬ ನೊಂದಿರೋರು, ಕಷ್ಟದಲ್ಲಿರೋರು, ಯಾರ ಹತ್ರನೂ ಕಷ್ಟನ ಹೇಳ್ಕೊಳಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರೋ ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮಗೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಲೇ ಇರೋ ಕಷ್ಟನ ಈ ತಾಯಿ ಹತ್ರ, ಶಾಕಂಬರಿ ದೇವಿ ಮತ್ತು ಬನಶಂಕರಿ ದೇವಿ ತುಂಬ ಪವರ್ಫುಲ್ ದೇವ್ರುಗಳು. ನನ್ನ ಅನಿಸಿಕೆ, ನೀವು ಒಂದು ಸಲ ಹೋಗಿ ದೇವಸ್ಥಾನನ ನೋಡಿ ಆ ತಾಯಿ ಹತ್ರ ದರ್ಶನ ಮಾಡಿ, ನಿಮಗೂ ಜೀವನದಲ್ಲಿ ತುಂಬ ಒಳ್ಳೆಯದಾಗಲಿ.